ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ನಮ್ಮ ಹಣೆ ಬರಹದಲ್ಲಿ ನಾವು ಇಷ್ಟಪಟ್ಟಂಥ ವ್ಯಕ್ತಿ ಆಗಲಿ ಅಥವಾ ಇಷ್ಟಪಟ್ಟಂಥ ಯಾವುದೇ ಒಂದು ವಸ್ತು ಆಗಲಿ, ಮನುಷ್ಯರಾಗಲಿ ಅಥವಾ ವಸ್ತು ಆಗಲಿ ನಮಗೆ ಸಿಗಲೇಬೇಕು ಅಂತ ಬರ್ತೈತೆ. ಯಾರೂ ಅದನ್ನು ತಡೆದರೂ ಪ್ರಯೋಜನ ಇಲ್ಲ, ಸಿಕ್ಕೇ ಸಿಗುತ್ತೆ. ಅದು ಯಾವುದೇ ಮೂಲೆಯಲ್ಲಿರಲಿ ಸಿಗಬೇಕು ಅಂತ ಬರ್ತಿದ್ರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಅದ್ರ ಬಗ್ಗೆ ಮಾತಾಡ್ತಾ ಅದಕ್ಕೆ ಮುಂಚೆ ಚಾನಲನ್ನು ನೋಡ್ತಾ ಇದ್ದರೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಬರ್ದಾನೆ ಕ್ಲಿಕ್ ಮಾಡೋದನ್ನು ಬರೀಬೇಡಿ. ಹಾಗೆ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ ಆಲ್ ಅಂತ ಕ್ಲಿಕ್ ಮಾಡಿದರೆ ಮಾತ್ರ ನನ್ನ ವೀಡಿಯೋ ನೋಟಿಫಿಕೇಷನ್ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು, ಪರಿಹಾರ ಬೇಕು, ಸಮಾಧಾನದ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಬರೆದು ಕೊಡಿಸಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು. ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ಏನಾದರೂ ವಿಶ್ ಮಾಡಬೇಕು ಅಂತ ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ಖಂಡಿತವಾಗ್ಲೂ ಅದನ್ನು ಸ್ಪಷ್ಟವಾಗಿ ಬರೆದು ಕೊಡಿಸಿ. ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಪ್ರಶ್ನೆಗೆ ಉತ್ತರ ಕೊಡುವಾಗ ಏನಾದರೂ ಲೇಟ್ ಆದರೆ ಚಿಂತೆ ಬೇಡ, ಖಂಡಿತವಾಗ್ಲೂ ಕೊಡ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಲೇಟ್ ಆಗ್ಬೋದು. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನಾನು ಹೇಳಿದೆ. ಯಾವುದೇ ಒಂದು ನಾವು ಇಷ್ಟಪಟ್ಟಂಥ ವ್ಯಕ್ತಿ ಆಗಿರ್ಬೋದು, ಹಾಗೆಯೇ ನಾವು ಇಷ್ಟಪಟ್ಟಂಥ ವಸ್ತು ಆಗಿರ್ಬೋದು, ನಮಗೆ ಅದು ಸಿಗುತ್ತೋ ಸಿಗಲ್ವೋ ಅನ್ನೋ ಅದೇ ಗೊಂದಲದಲ್ಲಿ ನಾವು ಬದುಕ್ತೇವೆ. ಸುಮ್ಮನೆ ಅದು ವ್ಯರ್ಥ. ನಾವು ಯಾರನ್ನು ಪಡುವಾಗ ಯಾರು ಏನೇ ಅಡ್ಡಕಾಲಾಗಲಿ, ಯಾರು ಏನೇ ಕುತಂತ್ರ ಮಾಡಲಿ, ಯಾರು ಅದಕ್ಕೆ ಸಿಗಲೇಬಾರ್ದು ಅಂತ ಮಾಡಿದರೂ ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಸಿಗಲೇಬೇಕು. ನಾವು ಪ್ರೀತಿಸಿದ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಒಂದು ಇಷ್ಟಪಟ್ಟಂಥ ವಸ್ತು ಆಗಿರ್ಬೋದು, ಅದು ಯಾರು ಏನೇ ಮಾಡಿದರೂ ಸಿಗಬೇಕು ಅಂತ ಆ ದೇವರು ನಮಗೆ ಬರೆದಿದ್ರೆ ಅದು ಯಾವುದೇ ಮೂಲೆಯಲ್ಲಿರಲಿ ಸಿಕ್ಕೇ ಸಿಗುತ್ತೆ. ಸಿಗೋದಿಲ್ಲ ಅಂತ ಬರೆದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಏನೇ ಕಸರತ್ತು ಮಾಡಿದರೆ ಸಿಗೋದೋ ಇಲ್ಲ. ಅದಕ್ಕೆ ನಾನು ಹೇಳೋದು, ಯಾವುದೋ ಒಂದು ಇಷ್ಟಪಡ್ತೇವೆ ನಾವು ಯಾರನ್ನು. ಈಗ ಹುಡುಗ ಹುಡುಗಿಯನ್ನಾಗಲಿ, ಹುಡುಗಿ ಅಂದರೆ ಅವರು ಪ್ರೀತಿಸುವಂಥ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅದೇ ಯೋಚನೆಯಲ್ಲಿ ನಮಗೆ ಸಿಗ್ತಾಳೋ ಅಥವಾ ಸಿಗ್ತಾನೋ ಇಲ್ವೋ, ನಾವು ಮದುವೆ ಆಗ್ತೀವೋ ಇಲ್ವೋ, ಏನೇನೋ ಗೊಂದಲಗಳು, ಏನೇನೋ ಪ್ರಶ್ನೆಗಳು ಮೂಡ್ತಾನೆ ಇರ್ತವೆ. ಮತ್ತು ವಿರೋಧಗಳು, ಮನೆಯವರ ವಿರೋಧ ಆಗಿರ್ಬೋದು, ಮತ್ತೊಬ್ಬರ ವಿರೋಧ ಆಗಿರ್ಬೋದು, ಅದು ಆಗಲೇಬಾರ್ದು ಅಂತ ಏನೇನೋ ಕುತಂತ್ರಗಳು ನಡೆಯುವಂಥದ್ದು ಏನೆಲ್ಲ ಆಗುತ್ತೆ ಅಲ್ವಾ. ಅದಕ್ಕೆ ನಾವು ಜಾಸ್ತಿ ಯೋಚನೆ ಮಾಡಬಾರ್ದು. ಯೋಚನೆ ಆಗುತ್ತೆ ಮನುಷ್ಯರು ತಾನೇ, ಯೋಚನೆ ಆಗುತ್ತೆ ಮನುಷ್ಯರಿಗೆ, ಯೋಚನೆ ಆಗುತ್ತೆ ಮತ್ತು ಇನ್ನೇನಾಗುತ್ತೆ. ಆದರೂ ನಾನು ಮುಂದೆ ಹೇಳೋದು, ವ್ಯರ್ಥ ಪ್ರಯತ್ನ. ನಾವು ಊಟ ಬಿಡೋದು ಅಥವಾ ಏನೇನೋ ಟೆನ್ಷನ್ ಮಾಡ್ಕೊಳ್ಳೋದು, ಏನೇನೋ ಮಾಡಲಿಕ್ಕೆ ಹೋಗುವಂಥದ್ದು, ಅಥವಾ ಇನ್ನೇನೋ ಬೇಡವೇ ಬೇಡ ಅಂತ ಜೀವನ ನಮಗೆ ಸಿಗೋದೇ ಇಲ್ಲ ಅಂದರೆ ನಾವು ಪ್ರೀತಿಸೋ ಹುಡುಗ ಆಗಲಿ, ಹುಡುಗಿ ಆಗಲಿ ಅಥವಾ ಏನೇ ಆಗಲಿ ನಮಗೆ ಸಿಗೋದಿಲ್ಲ ಅಂದರೆ ಯಾಕೆ ನಾವು ಬದುಕಿರಬೇಕು, ಏನೇನೋ ಕೆಟ್ಟ ಆಲೋಚನೆಗಳನ್ನು ಮಾಡುವಂಥದ್ದು, ಅದೆಲ್ಲ ಅಂದರೆ ತುಂಬ ಮನೆಯವರ ವಿರೋಧ ಇರ್ಬೋದು, ಅಥವಾ ಬೇರೆಯವರು ಮನೆಯವರ ಒಂದು ಇದ್ದರೂ ಬೇರೆಯವರು ಅದಕ್ಕೆ ಕಲ್ಲು ಹಾಕಲಿಕ್ಕೆ ಅಥವಾ ಅದನ್ನು ದೂರ ಮಾಡಲಿಕ್ಕೆ ಅದನ್ನು ಯೋಚನೆ ಮಾಡುವಂಥದ್ದು, ಅದೆಲ್ಲ ಗೊತ್ತಾಗಿ ಇನ್ನೇನೋ ಆಗುವಂಥದ್ದು, ಅದೆಲ್ಲ. ಅದಕ್ಕೆ ನಾನು ಹೇಳೋದು, ಏನೇ ಆದರೂ ನಮಗೆ ಯಾರು ಏನು ಎಂಥದ್ದೇ ಪ್ರಯತ್ನ ಮಾಡಿದರೂ ನಮಗೆ ಸಿಗಬೇಕು ಅಂದರೆ ಅದು ಸಿಕ್ಕೇ ಸಿಗುತ್ತೆ. ಈಗ ಯಾವುದೋ ಒಂದು ವಸ್ತು ಆದರೂ ಅಷ್ಟೇ, ನಾವು ಇಷ್ಟಪಡ್ತೀವಿ, ನಮಗೆ ಅದನ್ನು ತಗೊಳ್ಳುವ ಒಂದು ಇರೋದಿಲ್ಲ. ಅದೊಂದು ಕೈಗೆ ಅಂದರೆ ತುಂಬ ಇಷ್ಟಪಟ್ಟಿರ್ತೀವಿ ಆ ವಸ್ತುವನ್ನು, ಆದರೆ ನಮಗೆ ಅದು ಅನುಕೂಲ ಇರೋದಿಲ್ಲ ನಮ್ಮ ಕೈಯಲ್ಲಿ. ಆದರೆ ಅದು ನಿಮಗೆ ಸಿಗಲೇಬೇಕು ಅಂತ ಅಂದರೆ ಇವತ್ತಲ್ಲ ನಾಳೆ ನಿಮ್ಮ ಕೈಯಲ್ಲಿ ಆ ಒಂದು ತೆಗೆದುಕೊಳ್ಳುವಷ್ಟು ಸಂಪಾದನೆನ ಆ ದೇವರು ಕೊಡ್ತಾರೆ. ನೀವು ವಸ್ತುವನ್ನು ತಗೊಳ್ತೀರಿ. ನಾನು ಅದು ಕರೆಕ್ಟಾಗಿ ಹೇಳ್ತೇನೆ. ಮತ್ತು ಯಾವುದು ನಮಗೆ ಸಿಗೋದಿಲ್ಲ, ಅದು ಮನುಷ್ಯರಾಗಲಿ ಅಥವಾ ಏನೇ ವಸ್ತು ಆಗಲಿ, ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಏನೇ ಕಸರತ್ತು ಮಾಡಿದರೂ, ಎಂಥದೇ ಆದರೂ ಸಿಗೋದಿಲ್ಲ ಅಂದರೆ ಸಿಗೋದೇ ಇಲ್ಲ. ಸಿಗಬೇಕು ಅಂದರೆ ಅದು ಯಾರು ಏನು ಎಂಥದ್ದೇ ಆಗಲಿ ನಮಗೆ ಸಿಕ್ಕೇ ಸಿಗುತ್ತೆ. ನಾವು ಊಟ ಬಿಡೋದು, ಟೆನ್ಷನ್ ಮಾಡ್ಕೊಳ್ಳೋದು, ಆರೋಗ್ಯವನ್ನು ಕೆಡಿಸ್ಕೊಳ್ಳೋದು, ಇನ್ನೇನೋ ಮಾಡೋದು, ಏನು ಮಾಡಿದರೂ ಸಿಗೋದಿಲ್ಲ ಅಂದರೆ ಸಿಗೋದೇ ಇಲ್ಲ. ವ್ಯರ್ಥ. ಅದಕ್ಕೆ ನಾನು ಹೇಳೋದು, ಏನೇ ಆಗಲಿ ದೇವರ ಪಾದದಲ್ಲಿ ಬಿಟ್ಟು ಬಿಡಬೇಕು, ಅವರಿಗೆ ಬಿಟ್ಟು ಬಿಡಬೇಕು. ಅವರು ಸಿಗಬೇಕು ಅಂದರೆ ಅದನ್ನು ಎಂಥದ್ದೇ ಪ್ರಪಂಚ ಮುಳುಗಿ ಹೋದರೂ ನಮಗೆ ಸಿಗಬೇಕು ಅಂದರೆ ಸಿಕ್ಕೇ ಸಿಗುತ್ತೆ, ಆಯಿತಾ. ಅದಕ್ಕೆ ಜಾಸ್ತಿ ಯೋಚನೆ ಮಾಡ್ಕೊಳ್ಬಾರ್ದು. ಯೋಚನೆ ಬಂದರೂ ನಾವು ಏನು ಮಾಡಬೇಕು, ಆದಷ್ಟು ಪಾಸಿಟಿವ್ ಆಗಿರಬೇಕು. ನಮಗೆ ಸಿಗಬೇಕು, ಸಿಕ್ಕೇ ಸಿಗುತ್ತೆ, ನಾವು ಯಾಕೆ ಯೋಚನೆ ಮಾಡಬೇಕು. ಸಿಗೋದಿಲ್ವೋ
ಬಿಟ್ಟು ಬಿಡಬೇಕು ಅಷ್ಟೇ. ಅಂಥ ಒಂದು ಯೋಚನೆಯಲ್ಲಿ ಬದುಕಿದರೆ ಮಾತ್ರ ನಾವು ಏನು ಕರೆಕ್ಟಾಗಿ ಇರೋಕ್ಕೆ ಸಾಧ್ಯ. ಇಲ್ಲಾಂದರೆ ಏನಾಗುತ್ತೆ, ಇದ್ದ ಬದ್ದ ಒಂದು ಆರೋಗ್ಯವನ್ನು ಕೆಡಿಸ್ಕೊಳ್ಳುವಂಥದ್ದು, ಮನಸ್ಥಿತಿಯನ್ನು ಕೆಡಿಸ್ಕೊಳ್ಳುವಂಥದ್ದು, ಇನ್ನೇನೋ ಕೆಡಿಸ್ಕೊಳ್ಳುವಂಥದ್ದು, ಇನ್ನೇನೋ ಆಗುವಂಥದ್ದು ಎಲ್ಲ ಅದಕ್ಕೆ ದಾರಿ ನಾವೇ ಮಾಡಿಕೊಟ್ಟಾಗ ಆಗುತ್ತೆ. ಅದಕ್ಕೆ ದೇವರ ಹತ್ರ ಹೇಳ್ಕೋಬೇಕು, ಅವರ ಪಾದದಡಿಯಲ್ಲಿ ಬಿಟ್ಟು ಬಿಡಬೇಕು. ಅವ್ರು ಮಾಡ್ತಾರೆ ಅಲ್ವಾ. ನಮ್ಮ ಹಣೆಬರಹದಲ್ಲಿ ಬರದೇ ಇದ್ದರೆ, ಅದು ಆಗಲೇಬೇಕು ಅಂತ ಬರದೇ ಇದ್ದರೆ ಯಾರು ಯಾವ ದೊಣ್ಣೆ ನಾಯಕ ಅಡ್ಡ ಬಂದರೂ ಏನೂ ಮಾಡೋಕ್ಕಾಗಲ್ಲ. ಆಗಬೇಕಾದ್ದು ಹಾಗೇ ಆಗುತ್ತೆ. ಆ ಸಮಯ ಬಂದಾಗ ಖಂಡಿತವಾಗ್ಲೂ ಆಗುತ್ತೆ. ಇದು ನೆನಪಿಡಿ. ಧನ್ಯವಾದಗಳು.